ನನ್ನ ತಂಗಿ ಮುಗ್ದಳೆಂದು ನಾನು ಯಾವಾಗಲೂ ಭಾವಿಸುತ್ತಿದ್ದೆ. ಆದರೆ ಒಂದು ರಾತ್ರಿ 12 ಗಂಟೆಗೆ ಅವಳು ತನ್ನ ಕೋಣೆಯಲ್ಲಿ ಮಾಡುವುದನ್ನು ನಾನು ನೋಡಿದ್ದು ಅವಳ ಬಗ್ಗೆ ನನ್ನ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಏಕೆಂದರೆ ಅವಳು ತನ್ನ ಬೆರಳಿನಿಂದ ಬರೆಯುತ್ತಿದ್ದಳು, ನನ್ನ ಹೆಸರು. ನಿಮಗೆ ನಾನು ಮಾಡುವ ವಿಡಿಯೋಸ್ ಇಷ್ಟ ಆದ್ರೆ ಕೆಳಗಡೆ ಇರುವ ಹೈಪ್ ಬಟನ್ ಕ್ಲಿಕ್ ಮಾಡಿ. ಪ್ರೇಮ್. ನನಗೆ 24 ವರ್ಷ ಮತ್ತು ನನಗೆ ಅರ್ಪಿತಾ ಎಂಬ ತಂಗಿ ಇದ್ದಾಳೆ. ಅರ್ಪಿತಾ ತುಂಬಾ ಸುಂದರಿ ಮತ್ತು ಜಾನ್ವಿ ಕಪೂರ್ನಂತೆಯೇ ಕಾಣುತ್ತಾಳೆ. ಅವಳಿಗೆ ಕೇವಲ 21 ವರ್ಷ. ನನ್ನ ಮುಗ್ಧ ತಂಗಿ ಬೆಳೆದಿದ್ದಾಳೆಂದು ನಾನು ಅರಿತುಕೊಂಡ ಕ್ಷಣದ ಬಗ್ಗೆ ಈ ಕತೆ. 1 ವರ್ಷದ ಹಿಂದೆ ನಾನು ಅವಳ ಫೋನ್ನಲ್ಲಿ ಏನನ್ನಾದರೂ ನೋಡಿದಾಗ ಅದು ನನ್ನನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳಿಸಿತು. ನಾನು ಯಾವಾಗಲೂ ನಿರಪರಾಧಿ ಎಂದು ಪರಿಗಣಿಸುತ್ತಿದ್ದ ಸಹೋದರಿಯ ಬಗ್ಗೆ ಸತ್ಯವನ್ನು ನಂಬಲು ಸಾಧ್ಯವಾಗಲಿಲ್ಲ. ನಮ್ಮ ಜೀವನವನ್ನು ಬದಲಾಯಿಸಿದ ನನ್ನ ತಂಗಿಯ ಬಗ್ಗೆ ನನಗೆ ಒಂದು ರಹಸ್ಯ ತಿಳಿದ ಕ್ಷಣದಿಂದ ಈ ಕತೆ ಪ್ರಾರಂಭವಾಗುತ್ತದೆ. ಅದು ಬೇಸಿಗೆಯ ರಾತ್ರಿ. ಗಾಳಿ ನಿಂತಿತ್ತು ಮತ್ತು ನನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಲು ಕಷ್ಟವಾಯಿತು. ನನಗೆ ಬಾಯಾರಿಕೆಯಾಯಿತು ಮತ್ತು ನಾನು ನೀರಿನ ಬಾಟಲಿಯನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಅದು ಖಾಲಿಯಾಗಿದೆ ಎಂದು ನನಗೆ ಅರಿವಾಯಿತು. ನಾನು ಸಮಯವನ್ನು ನೋಡಿದೆ ಮತ್ತು ನಿಖರವಾಗಿ 1 ಗಂಟೆಯಾಗಿತ್ತು. ನಿದ್ರೆಯಲ್ಲಿ ನಾನು ಅಡುಗೆ ಮನೆಯ ಕಡೆಗೆ ಹೋದೆ. ಅಲ್ಲಿ ತಣ್ಣೀರಿನ ಬಾಟಲಿಗಳನ್ನು ಇಡಲಾಗಿತ್ತು. ನಾನು ಅದರ ಕಡೆಗೆ ನಡೆಯುತ್ತಿದ್ದಂತೆ ನನ್ನ ಸಹೋದರಿ ಅರ್ಪಿತಾಳ ಕೋಣೆಯಲ್ಲಿ ಬೆಳಕು ಉರಿಯುತ್ತಿರುವುದನ್ನು ನಾನು ಗಮನಿಸಿದೆ. ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಿತು, ಏಕೆಂದರೆ ಅರ್ಪಿತಾ ಯಾವಾಗಲೂ ಮಲಗುವ ಮೊದಲು ದೀಪಗಳನ್ನು ಆಫ್ ಮಾಡುತ್ತಿದ್ದರು. ನಮ್ಮ ಮನೆಯಲ್ಲಿ ಎಲ್ಲರೂ ಮಲಗುವ ಮೊದಲು ದೀಪಗಳನ್ನು ಆಫ್ ಮಾಡಬೇಕು ಎಂಬುದು ನಿಯಮವಾಗಿತ್ತು ಮತ್ತು ಅರ್ಪಿತಾ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಳು. ಬಹುಶಃ ಅವಳು ಅದನ್ನು ಆಫ್ ಮಾಡಲು ಮರೆತಿರಬಹುದು ಎಂದು ನಾನು ಭಾವಿಸಿದೆ. ನನ್ನ ಬಾಟಲಿಗೆ ನೀರನ್ನು ತುಂಬಿಸಿ ನಾನು ಅವಳ ದೀಪವನ್ನು ಆಫ್ ಮಾಡಿ ಅವಳನ್ನು ಶಾಂತಿಯುತವಾಗಿ ಮಲಗಲು ಬಿಡಬೇಕು ಎಂದು ನಾನು ನನ್ನೊಳಗೆ ಯೋಚಿಸಿದೆ. ನಾನು ಅವಳ ಕೋಣೆಯ ಬಾಗಿಲು ತೆರೆಯಲು ತಿರುಗಿದಾಗ ಒಂದು ವಿಚಿತ್ರ ಆತಂಕ ನನ್ನನ್ನು ಆವರಿಸಿ. ಅರ್ಪಿತಾ ಎಚ್ಚರವಾಗಿರುತ್ತಾಳೋ ಅಥವಾ ಅವಳು ದೀಪಗಳನ್ನು ಆನ್ ಮಾಡೇ ಇಟ್ಟಿದ್ದಳೋ? ಬಾಗಿಲು ತೆರೆದ ತಕ್ಷಣ ನಾನು ಕಂಡದ್ದು ನನ್ನನ್ನು ನಡುಗಿಸಿತು. ಅರ್ಪಿತಾ ತನ್ನ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಎಲ್ಲರೂ ಗಾಢ ನಿದ್ದೆಯಲ್ಲಿರುವ ಈ ರಾತ್ರಿಯ ಸಮಯದಲ್ಲಿ ತನ್ನ ಫೋನ್ ಪರದೆಯಲ್ಲಿ ಏನನ್ನಾದರೂ ನೋಡುವುದರಲ್ಲಿ ಸಂಪೂರ್ಣವಾಗಿ ಮಗ್ನಳಾಗಿದ್ದ ಅವಳ ಮುಖದಲ್ಲಿ ಗಂಭೀರವಾದ ಭಾವವಿತ್ತು. ಭಯದ ನೋಟ ಸ್ಪಷ್ಟವಾಗಿತ್ತು. ಅವಳ ಕ್ರಿಯೆ ಎಷ್ಟು ಅನಿರೀಕ್ಷಿತವಾಗಿತ್ತೆಂದರೆ ನಾನು ಒಂದು ಕ್ಷಣ ಏನು ಹೇಳಬೇಕೆಂದು ತೋಚದೆ ದಿಕ್ಕು ತೋಚದೆ ಇದ್ದೆ. ಯಾವಾಗಲೂ ಶಾಂತ ಮತ್ತು ಸಂಯಮದಿಂದ ಇರುತ್ತಿದ್ದ ಅರ್ಪಿತಾ ಈಗ ಅವಳ ಮುಖದಲ್ಲಿ ಚಿಂತೆ ಮತ್ತು ಆತಂಕದ ಕುರುಹುಗಳು ಕಾಣಿಸಿಕೊಂಡವು. ನಾನು ಮೃದುವಾಗಿ ಕೇಳಿದೆ, ಅರ್ಪಿತಾ, ಎಲ್ಲವೂ ಸರಿಯಾಗಿದೆ? ನೀನು ರಾತ್ರಿ ತಡವಾಗಿ ಏಕೆ ಎಚ್ಚರವಾಗಿದ್ದೀಯಾ? ಅರ್ಪಿತಾ ಬೇಗನೆ ಉತ್ತರಿಸಿದಳು, ಹೌದು, ನನಗೆ ನಿದ್ರೆ ಬರಲಿಲ್ಲ. ಆದರೆ ಅವಳ ಧ್ವನಿಯಲ್ಲಿನ ನಡುಕ ನನ್ನ ಕುತೂಹಲವನ್ನು ಹೆಚ್ಚಿಸಿತು. ಅವಳು ನನ್ನಿಂದ ಏನನ್ನಾದರೂ ಮರೆಮಾಡುತ್ತಿದ್ದಾಳ. ಆದರೆ ಕಂಡುಹಿಡಿಯುವ ಹಂಬಲ ನನ್ನ ಹೃದಯದಲ್ಲಿ ಬಲವಾಗುತ್ತಿದೆ. ಅದು ಕ್ಷುಲ್ಲಕವಾದದ್ದೇನೋ ಆಗಿರಬಹುದು ಎಂದು ನಾನು ಭಾವಿಸಿದೆ. ಆದರೆ ಅವಳ ಮುಖದಲ್ಲಿನ ಅಭಿವ್ಯಕ್ತಿ ಬೇರೆಯದನ್ನು ಸೂಚಿತು. ಈ ರಾತ್ರಿಯ ಆರಂಭವು ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಅರ್ಪಿತಾಳ ನಿಗೂಢ ನಡವಳಿಕೆಯ ಹಿಂದಿನ ರಹಸ್ಯವೇನು? ಅವಳು ತೊಂದರೆಯಲ್ಲಿದ್ದಾಳೆಯೇ ಅಥವಾ ಅವಳು ನನ್ನಿಂದ ಅಥವಾ ಕುಟುಂಬದಿಂದ ಮರೆಮಾಡಲು ಬಯಸುವ ಏನನ್ನಾದರೂ ಮಾಡುತ್ತಿದ್ದಾಳೆಯೇ? ಆ ರಾತ್ರಿಯಿಂದ ಅರ್ಪಿತಾಳ ವಿಚಿತ್ರ ನಡವಳಿಕೆಯು ನನ್ನನ್ನು ಕಾಡುತ್ತಿತ್ತು. ನಾನು ಅವಳನ್ನು ನೋಡಿದಾಗಲೆಲ್ಲ ನಾನು ಅವಳ ಭಯಭೀತ ನೋಟವನ್ನು ನೆನಪಿಸಿಕೊಳ್ಳುತ್ತೇನೆ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿಯಿತು, ಅವಳು ರಾತ್ರಿಯ ಕತ್ತಲೆಯಲ್ಲಿ ನನ್ನಿಂದ ಮರೆಮಾಡಬೇಕಾಗಿ. ಕೆಲವು ದಿನಗಳ ನಂತರ ನನಗೆ ಅವಕಾಶ ಸಿಕ್ಕಾಗ ಅರ್ಪಿತಾ ಅವಳ ಕೋಣೆಯಲ್ಲಿ ಇಲ್ಲದಿದ್ದಾಗ ನಾನು ಅವಳ ಫೋನ್ ಎತ್ತಿದೆ. ಅವಳಿಗೆ ಏನು ತೊಂದರೆಯಾಗುತ್ತಿದೆ ಎಂದು ಕಂಡುಹಿಡಿಯುವುದು ನನ್ನ ಏಕೈಕ ಉದ್ದೇಶವಾಗಿತ್ತು. ಅವಳಿಗೆ ಏನಾದರೂ ಸಮಸ್ಯೆಗಳಿವೆಯೇ? ಯಾರಾದರೂ ಅವಳನ್ನು ತೊಂದರೆಗೊಳಿಸುತ್ತಿದ್ದಾರೆಯೇ? ನನ್ನ ಹೃದಯ ಇದನ್ನು ತಿಳಿದುಕೊಳ್ಳಲು ಹಾತೊರೆಯುತ್ತಿತ್ತು. ನನಗೆ ಈಗಾಗಲೇ ಫೋನ್ನ ಲಾಕ್ ಕೋಡ್ ತಿಳಿದಿತ್ತು, ಆದ್ದರಿಂದ ಅದನ್ನು ಅನ್ಲಾಕ್ ಮಾಡುವುದು ಕಷ್ಟಕರವಾಗಿರಲಿಲ್ಲ. ನಾನು ಅವಳ ಗ್ಯಾಲರಿ, ಸಂದೇಶಗಳು ಮತ್ತು ಅಪ್ಲಿಕೇಶನ್ಗಳನ್ನು ಪರಿಶೀಲಿಸಿದಾಗ ನನಗೆ ಅಸಾಮಾನ್ಯವಾದದ್ದೇನೂ ಕಾಣಲಿಲ್ಲ. ಎಲ್ಲವೂ ಸಾಮಾನ್ಯವಾಗಿ. ಆ ರಾತ್ರಿ ಅವಳ ಕ್ರಿಯೆಗಳನ್ನು ವಿವರಿಸುವ ಯಾವುದೂ ನನಗೆ ಸಿಗಲಿಲ್ಲ. ಆದರೆ ನಂತರ ನಾನು ಭಾವಿಸಿದೆ, ಬಹುಶಃ ಅವಳ ಇಂಟರ್ನೆಟ್ ಇತಿಹಾಸದಲ್ಲಿ ಏನೋ ಇರಬಹುದು. ನಾನು ಅವಳ ಕ್ರೋಮ್ ಬ್ರೌಸರ್ ಇತಿಹಾಸವನ್ನು ಪರಿಶೀಲಿಸಿದಾಗ ನಾನು ನೋಡಿದ್ದು ನನಗೆ ಆಘಾತವನ್ನುಂಟು ಮಾಡಿತು. ಯಾವಾಗಲೂ ಮುಗ್ಧ ಮತ್ತು ಶಾಂತವಾಗಿ ಕಾಣುತ್ತಿದ್ದ ನನ್ನ ಪ್ರೀತಿಯ 17 ವರ್ಷದ ಸಹೋದರಿ ಬೇರೆಯದೇ ಕಥೆಯನ್ನು ಹೊಂದಿದ್ದಳು. ಅವಳು ಹುಡುಕಿದ ವಿಷಯಗಳು ಮತ್ತು ಅವಳು ವೀಕ್ಷಿಸಿದ ವಿಡಿಯೋಗಳು ಅವಳ ವಯಸ್ಸಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ. ನಾನು ಏನಾದರೂ ಸೂಕ್ತವಲ್ಲ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಆದರೆ ಮತ್ತೆ ಪರಿಶೀಲಿಸಿದ ನಂತರವೂ ನನಗೆ ಅದೇ ಫಲಿತಾಂಶ ಸಿಕ್ಕಿತು. ಅವಳು ತಿಳಿದುಕೊಳ್ಳುವಷ್ಟು ವಯಸ್ಸಾಗಿಲ್ಲದ ವಿಷಯಗಳನ್ನು ಹುಡುಕಿದ್ದಳು. ನನ್ನ ಹೃದಯದಲ್ಲಿ ವಿಚಿತ್ರವಾದ ಆತಂಕದ ಭಾವನೆ ಮೂಡಲು ಪ್ರಾರಂಭಿಸಿ. ನನ್ನ ಸಹೋದರಿ ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ದಾಳೆ.
ಮಾಡಿದ್ದಾಳೆಯೇ ಅಥವಾ ಯಾರಾದರೂ ಅವಳನ್ನು ಹೀಗೆ ಮಾಡುವಂತೆ ಒತ್ತಾಯಿಸಿದ್ದಾರೆಯೇ? ಅವಳ ಆನ್ಲೈನ್ ಚಟುವಟಿಕೆಗಳು ಅವಳ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದ್ದವು? ಅವಳ ಇತಿಹಾಸವನ್ನು ನೋಡಿದಾಗ ಅದರ ಬಗ್ಗೆ ಏನು ಯೋಚಿಸಬೇಕು ಅಥವಾ ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿ. ನಾನು ಫೋನ್ ಅನ್ನು ಅದರ ಸ್ಥಳದಲ್ಲಿ ಇಟ್ಟೆ. ಆದರೆ ನನ್ನ ಮನಸ್ಸು ಶಾಂತವಾಗಿರಲಿ. ಇದರ ಬಗ್ಗೆ ಆಳವಾಗಿ ಯೋಚಿಸಬೇಕೆಂದು ನಿರ್ಧರಿಸಿದೆ. ನನ್ನ ತಂಗಿ ಇದನ್ನೆಲ್ಲ ಏಕೆ ಮತ್ತು ಹೇಗೆ ಹುಡುಕಿದಳು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಲೇ ಇತ್ತು. ಆ ನಿಗೂಢತೆಯು ಇನ್ನಷ್ಟು ಆಳವಾಗುತ್ತಲೇ ಇತ್ತು. ಅರ್ಪಿತಾಳ ಬ್ರೌಸರ್ ಇತಿಹಾಸವನ್ನು ನಾನು ನೋಡಿದಾಗಿನಿಂದ ನನಗೆ ಒಂದು ವಿಚಿತ್ರ ಆತಂಕ ಉಂಟಾಗಿತ್ತು. ನನ್ನ ಮುಗ್ಧ ತಂಗಿಗೆ ಅಂತಹ ವಿಷಯಗಳಲ್ಲಿ ಏಕೆ ಮತ್ತು ಹೇಗೆ ಆಸಕ್ತಿ ಮೂಡಿತು? ಈ ಪ್ರಶ್ನೆಯು ನನ್ನನ್ನು ಎಚ್ಚರವಾಗಿರಿಸುತ್ತಿತ್ತು. ಈ ನಿಗೂಢತೆಯ ಹಿಂದೆ ಅರ್ಥ ಮಾಡಿಕೊಳ್ಳಬೇಕಾದ ಆಳವಾದ ಕಾರಣವಿದೆ ಎಂದು ನನಗೆ ತಿಳಿದಿತ್ತು. ನಾನು ಅರ್ಪಿತಾಳ ನಡವಳಿಕೆಯನ್ನು ಗಮನಿಸಲು ಪ್ರಾರಂಭಿಸಿದೆ ಮತ್ತು ಅವಳ ಮಾತಿನಲ್ಲಿ ಬದಲಾವಣೆಯನ್ನು ಗಮನಿಸಿದೆ. ಅವಳು ಆಗಾಗ್ಗೆ ನನಗೆ ತಿಳಿದಿರದ ವಿಶೇಷ ಸ್ನೇಹಿತನ ಬಗ್ಗೆ ಮಾತನಾಡುತ್ತಿದ್ದಳು. ಅವಳ ಹೆಸರನ್ನು ಕೇಳಿದ ತಕ್ಷಣ ನನ್ನ ಹೃದಯದಲ್ಲಿ ಒಂದು ವಿಚಿತ್ರ ಅನುಮಾನ ಹುಟ್ಟಿತು. ಈ ಹೊಸ ಅಭ್ಯಾಸದ ಹಿಂದೆ ಅವಳೇ ಇರಬಹುದೇ ಎಂದು ನಾನು ಆಶ್ಚರ್ಯಪಟ್ಟೆ. ಒಂದು ದಿನ ಅರ್ಪಿತಾಳ ಸ್ನೇಹಿತೆಯ ಬಗ್ಗೆ ನೇರವಾಗಿ ಎದುರಿಸಲು ನಿರ್ಧರಿಸಿದೆ. ನಾನು ಅವಳನ್ನು ಆಕಸ್ಮಿಕವಾಗಿ ಕೇಳಿದೆ, ನಿನ್ನ ಆ ಹೊಸ ಸ್ನೇಹಿತೆ ಯಾರು? ಅವಳು ನಿನ್ನೊಂದಿಗೆ ಮಾತನಾಡುವುದನ್ನು ನಾನು ಯಾವಾಗಲೂ ಕೇಳುತ್ತೇನೆ. ಅರ್ಪಿತಾ ಸ್ವಲ್ಪ ಹಿಂಜರಿಕೆಯಿಂದ ನನಗೆ ಅವಳು ನನ್ನ ತರಗತಿಗೆ ಹೊಸಬಳು. ಅವಳು ತುಂಬಾ ತಮಾಷೆಯಾಗಿರುತ್ತಾಳೆ ಮತ್ತು ಬಹಳಷ್ಟು ಮಾತನಾಡುತ್ತಾಳೆ ಎಂದು ಹೇಳಿದಳು. ಅವಳ ಮಾತುಗಳಿಂದ ನನಗೆ ಹೆಚ್ಚಿನದನ್ನು ಸಂಗ್ರಹಿಸಲು ಸಾಧ್ಯವಾಗಲಿ. ಆದರೆ ನನ್ನ 6ನೇ ಇಂದ್ರಿಯವು ಅರ್ಪಿತಾಳನ್ನು ತಪ್ಪು ದಾರಿಗೆ ಕರೆದೊಯ್ದವು. ಕೆಲವು ದಿನಗಳ ನಂತರ ನಾನು ಮತ್ತೆ ಅರ್ಪಿತಾಳ ಫೋನ್ ಇತಿಹಾಸವನ್ನು ಪರಿಶೀಲಿಸಲು ನಿರ್ಧರಿಸಿದೆ. ಈ ಬಾರಿ ಹೆಚ್ಚು ಆಳವಾಗಿ ನನಗೆ ಇನ್ನೂ ಹೆಚ್ಚಿನ ಆಘಾತಕಾರಿ ಪುರಾವೆಗಳು ಸಿಕ್ಕವು. ಅರ್ಪಿತಾಳ ಸ್ನೇಹಿತೆ ಅವಳ ವಯಸ್ಸು ಮತ್ತು ತಿಳುವಳಿಕೆಗೆ ಮೀರಿದ ಕೆಲವು ವಿಡಿಯೋಗಳನ್ನು ತೋರಿಸಿದ್ದಳು. ಇವು ಯಾವುದೇ ಮುಗ್ಧ ಹದಿಹರೆಯದವರಿಗೆ ಸೂಕ್ತವಲ್ಲದ ವಿಡಿಯೋಗಳಾಗಿದ್ದವು. ಇದಲ್ಲದೆ ಈ ಸ್ನೇಹಿತೆ ಅರ್ಪಿತಾ ವಿಡಿಯೋಗಳನ್ನು ತೋರಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಂದು ನಾನು ಗಮನಿಸಿದೆ. ಅವಳು ತುಂಬಾ ಹಾಳಾದ ಹುಡುಗಿ, ಸರಿ ಅಥವಾ ತಪ್ಪುಗಳ ಬಗ್ಗೆ ಯಾವುದೇ ಕಾಳಜಿಯಿಲ್ಲ. ಹುಡುಗರನ್ನು ಆಮಿಷವೊಡ್ಡುವಲ್ಲಿ ಮತ್ತು ಅವರೊಂದಿಗೆ ಕೆಟ್ಟ ಕೆಲಸಗಳನ್ನು ಮಾಡುವುದರಲ್ಲಿ ಅವಳು ನಿಪುಣಳಾಗಿದ್ದಳು. ಅರ್ಪಿತಾಳ ಮುಗ್ಧ ಮನಸ್ಸನ್ನು ತೊಂದರೆಗೊಳಿಸುವ ಅನೇಕ ಕಥೆಗಳನ್ನು ಅವಳು ಹೇಳಿದ್ದಳು. ಇದೆಲ್ಲವನ್ನೂ ಕಲಿತಾಗ ನನ್ನ ಹೃದಯ ಮುರಿದು ಹೋಯಿತು. ನಾನು ಯಾವಾಗಲೂ ಸರಿಯಾದ ಮಾರ್ಗವನ್ನು ಅನುಸರಿಸಲು ಸಲಹೆ ನೀಡಿದ ನನ್ನ ಮುಗ್ಧ ಸಹೋದರಿ ಅಂತಹ ಕೆಟ್ಟ ಅಭ್ಯಾಸಗಳಿಗೆ ಬಿದ್ದಿದ್ದಳು. ಅವಳನ್ನು ತನ್ನಂತೆ ಮಾಡಲು ಬಯಸಿದ ಸ್ನೇಹಿತನಿಗೆ ಧನ್ಯವಾದಗಳು. ಈಗ ನಾನು ಅರ್ಪಿತಾಳನ್ನು ಈ ಜಂಜಾಟದಿಂದ ಹೊರಗೆಳೆಯಬೇಕಾಯಿತು. ಮೊದಲು ಅರ್ಪಿತಾಳನ್ನು ಆ ಸ್ನೇಹಿತೆಯಿಂದ ದೂರವಿಡಬೇಕೆಂದು ನಾನು ನಿರ್ಧರಿಸಿದೆ ಮತ್ತು ನಂತರ ಪ್ರೀತಿ ಮತ್ತು ತಿಳುವಳಿಕೆಯಿಂದ ನನ್ನ ತಂಗಿಗೆ ಅವಳು ತೆಗೆದುಕೊಂಡ ಹಾದಿಯನ್ನು ಮತ್ತು ಸರಿಯಾದ ಹಾದಿಗೆ ಹೇಗೆ ಮರಳಬೇಕೆಂದು ವಿವರಿಸುತ್ತೇನೆ. ಈ ರೀತಿಯಾಗಿ ನಾನು ನನ್ನ ತಂಗಿಯನ್ನು ಆ ಕೆಟ್ಟ ಸಹವಾಸದಿಂದ ರಕ್ಷಿಸಿದೆ ಮತ್ತು ಜೀವನದಲ್ಲಿ ಅವಳನ್ನು ಸರಿಯಾದ ಹಾದಿಗೆ ಮರಳಿ ತರಲು ಪ್ರಯತ್ನಿಸಿದೆ. ಈ ಪ್ರಯಾಣ ಸುಲಭವಾಗಿರಲಿಲ್ಲ, ಆದರೆ ನನ್ನ ಪ್ರೀತಿ ಮತ್ತು ತಿಳುವಳಿಕೆ ಅವಳ ಗುರಾಣಿಯಾಯಿತು. ಅಂತಿಮವಾಗಿ ಅರ್ಪಿತಾ ಆ ಸ್ನೇಹಿತೆಯಿಂದ ದೂರ ಸರಿದಳು ಮತ್ತು ಅವಳ ತಪ್ಪುಗಳಿಂದ ಕಲಿತಳು. ಈ ಅನುಭವವು ನಮ್ಮ ಸಂಬಂಧವನ್ನು ಬಲಪಡಿಸಿತು. ಕೆಟ್ಟ ಸಹವಾಸವು ನಮ್ಮನ್ನು ಎಷ್ಟು ಬೇಗನೆ ಮತ್ತು ಸುಲಭವಾಗಿ ದಾರಿ ತಪ್ಪಿಸುತ್ತದೆ ಎಂಬುದನ್ನು ಈ ಕತೆ ನಮಗೆ ಕಲಿಸುತ್ತದೆ. ಆದರೆ ಕುಟುಂಬದ ಬೆಂಬಲ ಮತ್ತು ತಿಳುವಳಿಕೆಯೊಂದಿಗೆ ಯಾವುದೇ ಮಾರ್ಗವು ಕಷ್ಟಕರವಲ್ಲ.